ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ 7 ಗಂಟೆ ಆಗಿದೆ. ಆಲ್ಮೋಸ್ಟ್ ಇವತ್ತು ಯಾವ್ದು ಮಾಡ್ತಾಯಿದ್ದೀನಿ ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು. ಮೊದಲನೇ ರೈಡ್ ಬಿದ್ದಿರೋದು ಗೈಸು. ಇಲ್ಲಿ ನಮ್ಮ ಏರಿಯಾದಿಂದ ವೀರಸ್ ಅಂದ್ರೆ ಅಂತ ಯಾವ ಸೈಡ್ ಅಂತ ಗೊತ್ತಿಲ್ಲ ನನಗೂ. ವೀರಸ್ ಅಂದ್ರೆ ಎಲ್ಲಿ ಬರುತ್ತಂತ ಎಲ್ಲವರ ಕಸ್ಟಮರು ನಮ್ಮ ಮನೆ ಪಕ್ಕದ ಲೈನಲ್ಲೇ ಬಿದ್ದಿರೋದಲ್ಲ. ರೀಚ್ ಕೊಟ್ಬಿಟ್ಟು ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಫಸ್ಟು ಕಾಂಟ್ಯಾಕ್ಟ್ ಕಸ್ಟಮರ್ ಕಾಲು ಎಲ್ಲೋರು ಯಾರಿಗೆ ಗೊತ್ತು. ನಿಮ್ಮದೇನಾ ಮೇಡಮ್? ಒ ಟಿ ಪಿ ಹೇಳಿ. 4617 ಬನ್ನಿಗೆ ಇದು ಇಲ್ಲಿಂದ ಟರ್ ಮಾಡ್ಕೊಂಡು ಹೋಗುವ. ಬನ್ನಿ. ಎಷ್ಟು ಕಿಲೋಮೀಟ್ರು? 6.6 ಇದೆ. ಯಾವ ಕಡೆ ಓಡಿಸ್ಲಾ? ಬ್ಯಾಂಕ್ ಮುಂದೆ ತಗೊಳ್ಳೋಣ. ಕೂತ್ಕೊಳ್ಳಿ. ಬನ್ನಿಗೆ ಇದು ಇಲ್ಲಿಂದ 6.6 ಕಿಲೋಮೀಟ್ರಿಗೆ ಹೋಗುವ. ಇವಾಗ ವೀರಸಂದ್ರಕ್ಕೆ MS ಪಾಳ್ಯ ಮುಂದೆ ಇರೋದು. ಮೇಡಮ್ ಇಲ್ಲೇ ಅಲ್ವಾ? ಬನ್ನಿಗೆ ಡ್ರಾಪ್ ಕೊಟ್ಬಿಡೋಣ. 70 ರೂಪಾಯಿ ಮೊದಲನೇ ರೈಡು. ಮೇಡಮ್ 70 ಮೇಡಮ್. ಓಂ ನಮಃ ಶಿವಾಯ. ಮೊದಲನೇ ರೈಡ್ ಆಯಿತು, 70 ರೂಪಾಯಿ ಬಂತು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಫೋನ್ಪೇನಾ? ಸ್ಕ್ಯಾನರ್ ಕೊಟ್ಬಿಡೋಣ ಹಾಗಾದರೆ. ಸ್ಕ್ಯಾನರ್ ರ್ಯಾಪಿಡೋದಲ್ಲಿ ಎಲ್ಲಿದ್ದೀನಪ್ಪ ಅಂದರೆ ಸಿಂಗ್ಸಂದ್ರ MS ಪಾಳ್ಯ ಮುಂದ್ಗಡೆ. ಇದ್ಯಾವುದು ಡಾಕ್ಟರ್ BR ಅಂಬೇಡ್ಕರ್ ಮೇನ್ ರೋಡ್, ಕಾಮಾಕ್ಷಿ ನಗರ. ಇವಾಗ ಮತ್ತೆ ಊಬರ್ ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಇದೇನಾಯಿತು? ಓಕೆ ಮೇಡಮ್ ಬನ್ನಿ ಗೈಸ್. ಇದೇನಿದು? 0. ಇವಾಗ ಓಲಾ ಒಂದು, ಪೋಟ್ರೋ ಒಂದು. ಪೋಟ್ರೋಲೊಂದು ಜಾಸ್ತಿ ರೇಟ್ ಕೊಟ್ಟುಬಿಟ್ರೆ ಮುಗಿದೇ ಹೋಯ್ತು. 107 ರೂಪಾಯಿನಾ? 22 ನಿಮಿಷ. ಎಷ್ಟೊಂದು ಕಮ್ಮಿ ದುಡ್ಡಾ? ಏನು ಮಾಡೋಣ? 10 ಕಿಲೋಮೀಟ್ರ್ ಇದೆ. ಬನ್ನಿ. ಪಿಕಪ್ 2.3 ಇದೆ ಅಲ್ಲೋ. ಕ್ಯಾನ್ಸಲ್ ಆಯ್ತು ಬಿಡಿ, ಪರವಾಗಿಲ್ಲ. ರಿಕ್ವೆಸ್ಟಿಂಗ್ ಅಂತ ಬರ್ತೈತೆ. ಏನು ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಬಂದರೆ 2 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕಾಗತ್ತೆ. ಬಂತು ಗೈದು, ಬಂತು. ಬನ್ನಿ ಹೋಗ್ಬಿಟ್ಟು ಬರೋಣ ಪಿಕಪ್ಗೆ. ಏನು 2 ಕಿಲೋಮೀಟ್ರ್ ಅಲ್ಲೆಲ್ಲಿ ಸುತ್ತಾಡ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತೀನಿ ನಾನು. ಅದರಲ್ಲಿ ಬೇರೆ ಯಾವ ಕಡೆ ಪಿಕಪ್ಗೆ ಹೋಗ್ಬೇಕು ಇವಾಗ? MS ಪಾಳ್ಯ ಕಡೆನೇ ಹೋಗಬೇಕು. ಬನ್ನಿ ಆ ಕಡೆನೇ ಹೋಗೋಣ. ನೋಡಿ, ಅದು 2-3 ಕಿಲೋಮೀಟ್ರ್ ಇದೆ ಅಂದ ತಕ್ಷಣ ಕಸ್ಟಮರೇ ಕ್ಯಾನ್ಸಲ್ ಮಾಡಿಬಿಟ್ರು. ಹಿಂಗಾದರೆ ಏನು ಮಾಡೋದು? ಕ್ಯಾನ್ಸಲ್ ಆಯಿತು ರೈಡು. ಯಾವುದರಲ್ಲಿ? ಊಬರಲ್ಲಿ. ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಸೈಡಲ್ಲಿ ನಿಂತ್ಕೋತೀನಿ ಹೆಂಗೋ. ಇನ್ನೇನು ಮಾಡೋದು? ಅದಕ್ಕೆ ನಾನು ಜಾಸ್ತಿ ಪಿಕಪ್ ಇದ್ದಿರೋದು ಹೋಗಲ್ಲ. ಹಂಗೋ ಆ ಕಡೆ ಇತ್ತಲ್ಲ ಅಂತ ಅಂದ್ಕೊಂಡು ಹೋದರೆ ನೋಡಿದ್ರೇ ಈ ಥರ ಆಯ್ತಾ? ಏನು ಮಾಡೋಕ್ಕಾಗಲ್ಲ. ಬನ್ನಿ ಮತ್ತೆ ಯಾವ್ದಾರು ರೈಡ್ ಬಿದ್ದರೆ ತೊಗೊಂಡೋಗೋಣ. ಇದು ಇವಾಗ ಡಂಬ್ಲೂರ್ ಸರ್ 216 ಸರ್. ಕ್ಯಾಶಾ ಫೋನ್ಪೇ? ಟೋಟಲ್ 286 ರೂಪೀಸ್ ಆಗಿದೆ ಗೈಸ್. 2ನೇ ರೈಡು ಡ್ರಾಪ್ ಆಯಿತು. ಮತ್ತೆ ಊಬರು ಅದು ಇದು ಓಪನ್ ಮಾಡ್ಕೊಳ್ಳೋಣ ಇರಿ, ನೋಡೋಣ ಎಲ್ಲಾದರೂ ಕೊಡ್ತಾನೆ ಅಂತ. ಯಾವ 3 ಕಿಲೋಮೀಟ್ರ್ ಪಿಕಪ್. ಓಕೆ 280 4.9. ಬನ್ನಿ ಆಚೆ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ. ಇದೆಲ್ಲಿ ಆರ್ಮಿ ಕ್ಯಾಂಪಸ್ ಹತ್ರ ಇದ್ದೀನಿ. 85 ರೂಪೀಸಾ? 50 ರೂಪಾಯಿ 2. ಬರೋಣ. ಓಹೋ, ಮತ್ತಿಕೆರೆ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಕನ್ಫರ್ಮು. ಇರಿ ಎಲ್ಲಿ ಆಫ್ ಆಗೋ. ಇದೇನೇನೋ ಬರ್ತೈತಲ್ಲ ಗೈದಿದು. ಎಲ್ಲಿ ಐತೆ ಕಸ್ಟಮರ್ ಲೊಕೇಶನು? ಮತ್ತಿಕೆರೆಗೆ ಬಿದ್ದುಬಿಟ್ಟೈತೆ. ಆಫ್ ಮಾಡಿಬಿಡ್ತೀನಿ ರೀ ಫಸ್ಟು. ಇದೇಂತಲೇನೋ ಬಿಡ. ಬನ್ನಿ, ಮತ್ತಿಕೆರೆ ಕಡೆ ಬಿದ್ದೈತೆ. ಸುನಿಲ್ ಅಂತ ಕಸ್ಟಮರ್ ಹೆಸರು. ಎಲ್ಲವರು ಯಾರಿಗೆ ಗೊತ್ತು ಸುನಿಲ್ ಕಸ್ಟಮರು. ಬನ್ನಿ, 1.6 ಐತೆ ಪಿಕಪ್ಪು. ಅಲ್ಲಿಗೆ ಹೋಗೋಣ. ಹಾಂ ಸರ್, ಮೆಡಿಕಲ್ ಶಾಪ್ ಹತ್ರ ನಿಲ್ಲಿಸ್ಬೇಕಾ? ಬನ್ನಿಗೆ ಇದು ಇಲ್ಲಿ. ಓಕೆ ಬನ್ನಿಗೆ ಇದು ಇಲ್ಲಿಂದ ಇಲ್ಲಿ 13 ಕಿಲೋಮೀಟ್ರ್ ಭೂಪ್ಸಂದ್ರ ಮತ್ತಿಕೆರೆ ಸಂಜಯನಗರ ಇದೆಯಲ್ಲ, ಆ ಕಡೆ ಬಿದ್ದಿರೋದು. ಅದು ಮೇನ್ ಏರಣೆ ತೊಗೊಂಡ್ಬಿಡುತ್ತೆ. ಮತ್ತಿಕೆರೆ ನೋಡಿದ್ರೆ ಭೂಪ್ಸಂದ್ರ ಹತ್ರ ಇರೋದು ಡ್ರಾಪು. ಇಲ್ಲಿಂದ 13 ಕಿಲೋಮೀಟ್ರ್ ಐತೆ.
ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇರಬೇಕು. ಏನಂತೀರ ಜನರೇ? ಬನ್ನಿ ಇವ್ರು ಸರ್ ಅವ್ರಿಗೆ ಮೆಡಿಕಲ್ ಬೇಕಂತೆ. ಮೆಡಿಕಲ್ ಎಲ್ಲೈತೆ ಹುಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಇವಾಗ ಮೇಕರ್ ಸರ್ಕಲ್ ಹತ್ರ ಇದ್ದೀನಿ. ಇದು ಯಾವ ಗಾಡಿ ಅಂತಲೇ ಗೊತ್ತಾಗ್ತಲ್ಲ. ಏನು ಸಖತ್ತಾಗೈತೆ. ಓ ರಾಮೇಶ್ವರ ಕೆಫೆ. ಅಬ್ಬ ಕಿಚನ್ಸೇ ಲಾರಿ ಮಾಡಿಬಿಟ್ಟವ್ರ. ಪರವಾಗಿಲ್ಲ ರಾಮೇಶ್ವರ ಕೆಫೆ ಅವ್ರು ಇನ್ನೂ ಏನೇನೇನೋ ಮಾಡ್ತಾವ್ರು ಯಾರು ಗೊತ್ತು. ನಮ್ಮ ಡೆಲಿವರಿ ಬಾಯ್ಸ್ಗೆ ಫಸ್ಟು ಫುಡ್ ರೆಡಿ ಕೊಟ್ಬಿಟ್ಟು ಬೇಗ ತಂದು ಕೊಡ್ತು ಬನ್ನಿ, ಅಷ್ಟೇ ಸಾಕು. ಏನಂತೀರ? ಬೈಯಕ್ಕೆ ಹೋಗ್ಬಿಟ್ರಿ, ನೀನು ಯಾಕೆ ಡೆಲಿವರಿ ಕೆಲಸ ಮಾಡ್ತಲ್ಲ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರಂತ. EMI ಕಟ್ಟಬೇಕಿತ್ತಲ್ಲ ನಾಳೆ ಡೇಟಿಗೆ. ನಾಳೆ ಇವತ್ತೆಷ್ಟು ಡೇಟ್ ಅಪ್ ಅಂದರೆ 6 ಇದೆ. ನಾಳೆ 7ನೇ ತಾರೀಕು ಡೇಟ್ಗೆ ಕಟ್ಟಬೇಕು EMI. ಅದಕ್ಕೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಂದಿದ್ದೀನಿ. ಸೋಮವಾರ ಬೇರೆ ಇಲ್ಲಾರೆ ಸಂಬಳ ಬರೋದು ಮುಂದಿನವರಲ್ಲ. ಸ್ವಿಗ್ಗಿಗೂ ಕ್ಯಾಶ್ ಆನ್ ಡೆಲಿವರಿ ಆದರೂ ಆಗುತ್ತೆ, ಒಮ್ಮೆ ಆಗಲ್ಲ. ಡೌಟ್ ಮೇಲೆ ಅನುಮಾನ ಮೇಲೆ ಇದಕ್ಕೆ ಬಂದುಬಿಟ್ಟಿದ್ದೀನಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ. ಇವಾಗ CBI ರೋಡ್ ಹತ್ರ ಇದನ್ನೇ. ಎಲ್ಲಿಂದ ಪಿಕಪ್ ಮಾಡ್ಕೊಂಡೆ, ನಾನು ಬೆಂಗಳೂರ ಏನೋ ಗಾಂಧಿನಗರ ಗೊತ್ತಿಲ್ಲ. ಒಟ್ಟಲ್ಲಿ ಪಿಕಪ್ ಮಾಡಿಕೊಂಡು ಡ್ರಾಪ್ ಕೊಡೋಕ್ಕೆ ಬೂಪ್ಸ್ ಅಂದ್ರೆ ಬಸ್ ಸ್ಟಾಪ್ಗೆ ಹತ್ರ ಡ್ರಾಪ್ ಇರೋದು, ಅಲ್ಲಿಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಒಂದು ಡ್ರಾಪ್ ಕೊಟ್ಟೆ ಬೂಪ್ಸ್ ಅಂದ್ರೆ ಹತ್ರ ಇದ್ದಿಂದ. ಇವಾಗ ಇಲ್ಲಿಂದ ಮತ್ತೊಂದು ಬಿದ್ದಿರೋದು ರೈಡು. ಎಲ್ಲಪ್ಪ ಇದು 53 ಕ್ರಾಸು. ಕಸ್ಟಮರು ಎಲ್ಲವರೇ ರೀಚಡ್ ಕೊಟ್ಬಿಡೋಣ ಫಸ್ಟಿಗೆ. ಏನಂತೀರ? ರೀಚಡ್ ಕೊಟ್ಟೆ. ಕಾಲ್ ಮಾಡಿಬಿಡೋಣ ಇವಾಗ ಕಸ್ಟಮರ್ಗೆ. DR ಅಂತ ಅಷ್ಟೇ ಇದೆ. ಡಾಕ್ಟರ್ ಡಾರ್ಲಿಂಗ ಏನಂತ ಗೊತ್ತಿಲ್ಲ ನನಗಂತ್ರನು. ಹುಡುಗಿ ಅನಿಸುತ್ತೆ. ರ್ಯಾಪಿಡು ಇದನ್ನು ಬಂದುಬಿಟ್ಟಿದೆ. ಯಾರಾದರೂ ಇಲ್ಲ, ನಮಗೇನು ಕಾಸು ಕೊಡ್ತಾರೆ, ಹೋಗ್ತೀವಿ ಅಷ್ಟೇ. ಎಲ್ಲವರಪ್ಪ? ಶ್ರೇಯಾ ಎಂಟರ್ಪ್ರೈಸ್ ಹತ್ರನೇ ಇದ್ದೀನಿ. ವರ್ಧನ್ ಎಲ್ಲವರೇ ಕಾಲೇ ಪಿಕ್ ಮಾಡ್ತಾರಲ್ಲ ಕೈ. ಕಾಲ್ ಪಿಕ್ ಮಾಡಿದ್ರೆ ಪರವಾಗಿಲ್ಲ. ನಮ್ಮದು ಐತ್ರೇಸೇ ವರ್ಕ್ ಆಗ್ತಾಯಿಲ್ಲ. ಇದಕ್ಕೆ ಏನಾಗಿದೆ? ಹಲೋ ಓಕೆ ಲೊಕೇಶನ್ ಹತ್ರ ಬಂದಿ. ಓಕೆ ಬನ್ನಿ ಓಕೆ ಬನ್ನಿ. ಬರ್ತಾರಂತೆ. 2 ಮಿನಿಟ್ಸು ವೇಟ್ ಮಾಡೋಣ. ಇದು ಆಲ್ಮೋಸ್ಟ್ ಟೈಮಿಂಗ್ ಎಷ್ಟು ಆಯ್ತು ಅಂದರೆ 8:45. ಇನ್ನು ಎಲ್ಲವ್ರು ಯಾರು ಗೊತ್ತು. ಕಸ್ಟಮರ್ ಯಾವ ಮನೆ ಅಂತಲೇ ಗೊತ್ತಾಗ್ತಲ್ಲ. ಇಲ್ಲಿ ಮನೆ ನಂಬರ್ ಅದು ಏನೂ ಹಾಕಿಲ್ಲ. ನಿಮ್ದೇನ ಮೇಡಮ್? ಬಂದರು. OTP ಹೇಳಿ. 3153. ಓಕೆ ಕೂತ್ಕೊಳ್ಳಿ ಬನ್ನಿ. ಹಾಂ ಓಕೆ ಬನ್ನಿ. ಹೆಂಗೆ ಹೋಗೋಣ? ರಾಮಯ್ಯ ಕಾಲೇಜ್ ತಾನೆ? ಯಾವ ಕಡೆಯಿಂದ? ಮೇನ್ ರೋಡ್ ಇದ್ರ ಕಡೆಯಿಂದ ಸರ್. ಕಲ್ಪನಾ ಚಾವ್ಲಾ ರೋಡ್ ಕಡೆಯಿಂದ ತಾನೆ ಹಿಂಗೆ ಹೋಗೋಣ ಬನ್ನಿ ಈ ಕಡೆ ಒಳಗಡೆ ಅಂತ. ಹಾಂ ರಾಮಯ್ಯ ಕಾಲೇಜ್ ತಾನೆ ಬಿಡಿ, ಪಕ್ಕದಲ್ಲಿ ಇರೋದು. 3 ಕಿಲೋಮೀಟ್ರ್ ಇದೆ. ಹೆಲ್ಮೆಟ್ ಹಾಕೊಂಡು ಬಿಡಿ. ಬನ್ನಿ ಗೈಸ್ ಹೋಗೋಣ ನಾವು. ಗೈಸ್ ಇಲ್ಲಿ ನೋಡಿ ಗೈಸ್, ಹೆಬ್ಬಾಳ ಫ್ಲೋರ್ ಇದ್ರ ಹತ್ರ ಈ ಕಡೆಯಿಂದ ಎಲ್ಲಿ ಗುರುಗೊಂಡಪಾಳ್ಯ ಹೋಗೋ ರೋಡ್ ಕಡೆಯಿಂದ ಎಷ್ಟೊಂದು ಜಾಮ್ ಆಗಿಬಿಟ್ಟೈತೆ. ಇನ್ನೂ ಸಿಗ್ನಲ್ ಐತೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಬಿಡ್ತಪ್ಪ ಸಿಗ್ನಲು. ಪಾರ್ ಆಗ್ತೀನೋ ಗೊತ್ತಿಲ್ಲ ಗೈಸು. ಮತ್ತೊಮ್ಮೆ 2 ಸಲ ನಿಂತ್ಕೋಬೇಕಾಗುತ್ತೆ ಅನ್ಕೋತೀನಿ. ಮೂವೇ ಆಗ್ತಲ್ಲ. ಆ ಕಡೆ ಸರ್ವಿಸ್ ರೋಡ್ ಐತೆ ಹೆಂಗೋ ಲೆಫ್ಟ್ ಸೈಡಿಂದ. ಆ ಕಡೆನೂ 1.5 ಕಿಲೋಮೀಟ್ರ್ ಜಾಮ್ ಆಗಿಬಿಟ್ಟಿರೋದು. ಅದಕ್ಕೆ ನಾನು ಮೇನ್ ರೋಡೇ ಹಿಡ್ಕೊಂಡು ಬಂದೆ. ಇಲ್ಲಿವರೆಗೆ ಬಂದಿದ್ದೀನಿ. ಹೆಂಗೋ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಈಗ 9:09 ಟೈಮಿಂಗ್ಸು. ಹೊಡಿಯೋಣ ಗಾಡಿಗಳು ಹೊಡಿರೋಣ ಬೇಗ ಮೂವ್ ಹೋಗಲಿ. ಜೈ ಆಂಜನೇಯ. ಈ ಒಬ್ಬರದೊಂದು ಬಿದ್ದಿರೋದು 200. ಎಲ್ಲಿ ಗುರು ಇದು? ಕುಟ್ಟಿಗೇನಹಳ್ಳಿ 22 ಕಿಲೋಮೀಟ್ರ್. 4 ಕಿಲೋಮೀಟ್ರ ಬಳ್ಳಾರೋಡು. ಇಷ್ಟೊಂದು ಒಬ್ಬ ಇಷ್ಟೊಂದು ಪಿಕಪ್ ಜಾಸ್ತಿ ಹೇಳಿದ್ಬಿಟ್ರೆ 4 ಕಿಲೋಮೀಟ್ರ್ ಇರುತ್ತೆ. ಹೋಗೋರು ಯಾರು? ನಾವಂತರೂ ಹೋಗಲ್ಲ. ಬನ್ನಿ ಮತ್ತೆ ನಿಂತ್ಕೋಬೇಕಾಗತ್ತೆ ಗೈಸ್. ಈ ಥರ ಆದರೆ ಹೆಂಗೆ ನನ್ನ ಕತೆ? ಯಪ್ಪೋ 148 ರೂಪಾಯಿ. ಕಾರ್ ಡ್ರೈನ್ಸ ಬೆಂಗಳೂರು 148 ಅಂದರೆ 3 ಕಿಲೋಮೀಟ್ರ್ ಪಿಕಪ್ ಹಿಡಿತಾವಣೆ. ಪಾರಾಗೋ ಎಸ್ ಆರ್ ಜೆ ಪಾರಾಗೋ. ಓಡ್ರಿ ಅವನು ಅಡ್ಡಿ ಹೋಗ್ಲಿ ಜಲ್ದಿ ಪಾರಾಗತ್ತೆ. ಚೂರು ಪಾರಾದ್ನಪ್ಪ. ಅಂತೂ ಇಂತೂ ನಾವು ಹೆಬ್ಬಾಳ ಫ್ಲೋರ್ ಪಾರಾಗಿ ಬಂದವೋ 10 ನಿಮಿಷಲ್ಲಿ ಪಿಕಪ್ ಮಾಡಿರಿ. ಡ್ರಾಪ್ ಮಾಡೋಕ್ಕೆ ಬಂದೆ. ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ. ಸರ್ ಇಲ್ಲೇ ಅಲ್ಲ ಡ್ರಾಪು? ಬರೋಲ್ಲ. ಈ ಕಡೆ ಮೇಲ್ಗಡೆ ಹೋಗ್ಬಿಡ್ತೀನಿ. ಮತ್ತೆ ಮುಂದೆ ಹೋದ್ರೆ ರಿಟರ್ನ್ ಮಾಡ್ಕೊಂಡು ಬರ್ಬೇಕಾಗತ್ತಲ್ಲ. ಇಲ್ಲ ಎಷ್ಟು ರೂಪಾಯಿ? 80 ಸರ್. ₹80. ಬನ್ನಿ ಗೈಸ್ ಸಿಗ್ತೀನಿ.
ಗೈಸ್ ಪಿಕಪ್ ಹತ್ರ ಬಂದಿದ್ದೀನಿ ಇವಾಗ. ಕಸ್ಟಮರ್ ಎಲ್ಲವ್ರೆ ಯಾರಿಗೆ ಗೊತ್ತು. ಅಡ್ವಾನ್ಸಾಗಿ ಕಾಲ್ ಮಾಡಿಬಿಟ್ಟಿದ್ದೆ. ಎಲ್ಲವ್ರೆ ಕಾಲ್ ಮಾಡಿಬಿಡೋಣ ಮತ್ತೆ ಕಸ್ಟಮರ್ಗೆ. ಎಲ್ಲವ್ರಪ್ಪ ಮಾದೇಪುರ ಕಡೆನೋ ಮಾದಾವರ ಕಡೆನೋ ಬಿದ್ದುಬಿಟ್ಟೈತೆ. ಎಲ್ಲವ್ರಪ್ಪ ಕಸ್ಟಮರ್ ಹೆಸರು ಕನೆಕ್ಟ್ ಆಯಿತು ಕಾಲ್ ಇವಾಗ. ಹಲೋ 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 ಮೇಡಮ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್ ಪಿಕಪ್. ಹಾಂ ಮೇಡಮ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಲೋ 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 ಎಲ್ಲರಪ್ಪ ಕಸ್ಟಮರು ಇರಿ ಮತ್ತೊಮ್ಮೆ ಕಾಲ್ ಮಾಡಿಬಿಡ್ತೀನಿ. ಎಲ್ಲಿದ್ದಾರೋ ಕಸ್ಟಮರು. ಮನೆ ನಂಬರ್ ಎಷ್ಟು 96 ಮೇಡಮ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಓಕೆ ಬನ್ನಿ ಇರಿ ಗೈಸ್ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ, ವೇಟ್ ಮಾಡೋಣ. ಗೈಸ್ ಇಲ್ಲಿಂದ ಆಲ್ಮೋಸ್ಟ್ 18 ಕಿಲೋಮೀಟ್ರ್ ಬಿದ್ದಿರೋದು ಗೈಸು. 18 ಕಿಲೋಮೀಟ್ರ್ ಹೋಗೋಣ ಇಲ್ಲಿಂದ ಮಾದೇವ್ರಿಗೆ. ಒಳಗಡೆಯಿಂದ ರೂಟ್ ಆಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಸುತ್ತಾಡ್ಕೊಂಡು ಹೋದರೆ 21 ಕಿಲೋಮೀಟ್ರ್ ಐತೆ. ಈ ಕಡೆಯಿಂದ ಹೋಗ್ಬಿಡೋಣ ಒಳಗಡೆಯಿಂದ ಬೇಗ. ಗೈದು ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅಬ್ಬಿಕೆರೆ ಹತ್ರ ಸಿಕ್ಕಾಬಿಟ್ಟೆ ಜಾಮ್ ಆಗಿದೆ. ಮತ್ತು ನಿಮ್ಮ ಮಾದೇಪುರ ಹೇಳ್ಕೊಂಡು ಈ ಕಡೆ ಹೋಗ್ತಿದ್ದೀನಿ ತನಕ ಹೋಗ್ಬಿಡಿ. ಒಳಗಡೆಯಿಂದ ಹೋಗ್ತಾಯಿದ್ದೀನಿ. ಆ ಕಡೆ ಮೇನ್ ರೋಡ್ ಬೇಡವೇ ಬೇಡ ಅಂತ. ಹೆಂಗೋ 15 ಕಿಲೋಮೀಟ್ರ್ ಮೇನ್ ರೋಡ್ ಕಡೆಯಿಂದ ಅಂದರೆ 22 ಕಿಲೋಮೀಟ್ರ್ ಇತ್ತಲ್ಲ, ಅದಕ್ಕೆ ಈ ಕಡೆ ಒಳಗಡೆಯಿಂದ ಬಂದೆ. ಇಲ್ಲಿ ನೋಡಿದ್ರೆ ಅಬ್ಬಿಕೆರೆ ಸರ್ಕಲ್ ಇದೆಯಲ್ಲ, ಅಲ್ಲಿಗೆ ಫುಲ್ ಜಾಮ್ ಆಗಿಬಿಟ್ಟಿದೆ. ಇಲ್ಲಿ ಅಷ್ಟೇ ಜಾಮು, ಮುಂದೆ ಎಲ್ಲ ಖಾಲಿನೇ ಇರೋದು. ಇನ್ನೊಂದು ಅರ್ಧ ಗಂಟೆಲಿ ಹೋಗ್ಬಿಟ್ಟು ಡ್ರಾಪ್ ಕೊಡ್ಬೋದು. ಏನಾಗಿದೆ ಇಷ್ಟೊಂದು ಅಂತ ಗೊತ್ತಾಗ್ತಲ್ಲ. ಓಡಿಸ್ರಿ ರೀ ಅವನು ಯಾರಿಗೂ ಫ್ರೀಡಮ್ನ ಅಡ್ಡ ಹಾಕಿಬಿಟ್ಟ. ಆ ಕಡೆಯಿಂದ ಗಾಡಿ ಹೋಗ್ತಾಯಿತ್ತು ಆರಾಮಾಗಿ. ಏನಾಗಿದೆ ಅಂತಲೇ ಗೊತ್ತಾಗ್ತಲ್ವಲ್ಲ ನಮಗೆ. ಈ ಥರ ಟ್ರಾಫಿಕ್ಕು ಯಾವತ್ತೂ ಆಗದೆ ಇರೋದು. ಬನ್ನಿ ನೋಡೋಣ ಏನಾಗಿದೆ ಅದನ್ನು ಫಸ್ಟು. ಈ ಕಡೆಯಿಂದ ಹೋಗ್ಬಿಡೋಣ ನಾವು ಬೇಗನೆ. ಅವು ರಾಂಗ್ ಫಿಡ್ಡು ಅನ್ನೋ ಸಾವಕಾಶ. ಮೂವಾದ್ರೂ ಆಗಕ್ಕೆ ಬಿಡ್ರು. ಪೊಲೀಸರು ಸ್ಟಾಪ್ ಮಾಡಿಬಿಟ್ಟವ್ರಿಗೆ. ಅಷ್ಟೊಂದು ಜಾಮ್ ಆಗಿಬಿಟ್ಟೈತೆ ರೋಡು. ನೋಡೋಣ ಬರ್ರಿ ಹೋಗೋಣ. ಮೂವ್ ಆಯ್ತಾ ಇಲ್ವೋ ಏನೋ. ಹೋಗಿ ಬಿಡೋಣ ನಮಗಾದ್ರೂ ಬಿಡೋಣ. ಪೊಲೀಸನ್ನ ಬಿಡು ಹೋಗುತ್ತೆ ನಮಗೆ. ಈಗ ಟೋಲರ್ ಆದ್ರೂ ಬಿಡ್ಬೋದಲ್ಲ, ಅದಕ್ಕೆ ಹಿಡ್ಕೊಂಡು ಕೂತ್ಕೊಂಡವ್ರೆ. ಏನು ಮಾಡ್ತೀರಾ ಬನ್ನಿ ಸಿಗ್ತೀನಿ ಮತ್ತೆ. ಗೈಸ್ ಇವಾಗ ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟೋಣ ನೋಡೋಣ ರೀ. ಡ್ರಾಪ್ ಕೊಟ್ಟಿದ್ದಾದ್ಮೇಲೆ ಇಲ್ಲಿ ಗಂಗಾನಗರ ಇಂದ CBI ರೋಡು, ಗಂಗಾನಗರದಿಂದ ಪಿಕಪ್ ಮಾಡ್ಕೊಂಡು ನೆನಪೇ ಇಲ್ಲ ನನಗೆ. ಇಲ್ಲಿ ಮೇಡಮ್ ಇಲ್ಲೇ ಅಲ್ಲ ಡ್ರಾಪು ಲಾಸ್ಟಾ? ಈ ಮನೆನಾ? ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ. 226 ಮೇಡಮ್. ಫೋನ್ಪೇ ಮಾಡ್ಕೊಂಡು ಬಿಡೋಣ. ಕ್ಯಾಶಾ ಫೋನ್ಪೇನಾ? ಓಕೆ ಇದರಲ್ಲಿ ರ್ಯಾಪಿಡೋ ಅದು ಇದು ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಗೈಸ್ ಇವಾಗ ಇದೇನು ಟೇಕ್ ಸೆಲ್ಫಿ ಕೊಟ್ಟು ಬಿಡೋಣ. ಪೇಮೆಂಟ್ ಅಂತೂ ಆಯ್ತು ಅಂತ ಹೇಳಿದ್ರು. ನಾವು ಇವಾಗ ಮತ್ತೆ 230 ರುಪೀಸ್ ಟೋಟಲು. ಆಲ್ಮೋಸ್ಟು ಎಷ್ಟು 18 ಕಿಲೋಮೀಟ್ರು ಪಿಕಪ್ಪು, 2 ಕಿಲೋಮೀಟ್ರ್ ಹೋಗಿದೆ. ಕಸ್ಟಮರ್ಗೆ ಫಸ್ಟಿಗೆ ಅಡ್ವಾನ್ಸಾಗಿ ಫೋನ್ ಮಾಡಿಬಿಟ್ಟು ಹೇಳಿದ್ದೆ ಕ್ಯಾನ್ಸಲ್ ಮಾಡ್ಕೋಬೇಡಿ ಅಂತ. ಪರವಾಗಿಲ್ಲ ಕ್ಯಾನ್ಸಲ್ ಮಾಡಿರಲಿಲ್ಲ. ಇವಾಗ ಮತ್ತೆ ನಾವು ರ್ಯಾಪಿಡು ಅದು ಇದು ಎಲ್ಲ ಓಪನ್ ಮಾಡ್ಕೊಂಡು ಹೋಗೋಣ. ಗೈಸ್ ಇಲ್ಲಿಂದ ಒಂದು ಆಚಾರ್ಯ ಕಾಲೇಜ್ ಅಂತ ಮುಂದೆ ಇದು ಡ್ರಾಪ್ ಕೊಟ್ಟನಲ್ಲ, ಅಲ್ಲೇ ಮೇನ್ ರೋಡಿಗೆ ಬಂದೆ. ಇಲ್ಲಿಂದ ಒಂದು ಮತ್ತೊಂದು ಬಿದ್ದೈತೆ ನೆಲಮಂಗಲಕ್ಕೆ. ಎಷ್ಟು 16 ಕಿಲೋಮೀಟ್ರ್ 25 ನಿಮಿಷ ತೋರಿಸೈತೆ. ಎಷ್ಟು ರೂಪಾಯಿ ಕೊಟ್ಟಿದ್ದ ಗೊತ್ತಿಲ್ಲ ಗೈಸ್. ಆದರೆ 15 ಕಿಲೋಮೀಟ್ರ್ ಐತೆ. ಸಾರಿ 16 ಕಿಲೋಮೀಟ್ರು. ಅಬ್ಬಾ ಓಹೋ ನೆಲಮಂಗಲ ಗೈಸ್ ಇದು ಬಿದ್ದಿರೋದು. ಅಲ್ಲಿಂದ ಯಾವುದು ರಿಟರ್ನ್ ಬೀಳುತ್ತೆ ಇಲ್ಲ ಗೊತ್ತಿಲ್ಲ ನನಗಂದ್ರೂ. ಕಾಲಿನೇ ಬರಬೇಕಾಗುತ್ತೆ ಅನ್ಕೋತೀನಿ. ಬರೋಲ್ಲ ಬನ್ನಿ ಹೋಗೋಣ. ಬಿದ್ದರೆ ಬೀಳುತ್ತೆ ಎಲ್ಲರೂ ಇಲ್ಲ. ಗೈಸ್ ಇವಾಗ ನೆಲಮಂಗಲ ಹತ್ರ ಬಂದಿದ್ದೀನಿ. ಡ್ರಾಪ್ ಕೊಟ್ಟೆ ಎಷ್ಟು
599 ರ್ಯಾಪಿಡೋ. ಓಲಾದಲ್ಲಿ ಒಂದು 318 ರೂಪಾಯಿ ಆಗಿದೆ. ಇದೇನು ಸ್ಟ್ಯಾಂಡ್ ತೆಗೆದಿಲ್ವ ಇನ್ನು. ಬನ್ನಿ, ಚಾರ್ಜಿಂಗು ಖಾಲಿಯಾಗಿತ್ತು. ಪವರ್ ಬ್ಯಾಂಕ್ ಹೆಂಗೋ ಚಾರ್ಜಿಂಗ್ ಹಾಕಿದ್ದೀನಿ. ಟೈಮಿಂಗ್ಸ್ 10:20 ಒಂದು 900 ರೂಪಾಯಿ ಆಗಿದೆ ಗೈಸ್ 7 ಗಂಟೆಯಿಂದ. ಪರವಾಗಿಲ್ಲ, ಬೇಗ ರೈಡ್ಗಳು ಬಿತ್ತು. ಇವಾಗ ನೆಲಮಂಗಲದಿಂದ ಬೀಳೋದೇ ಒಂದು ತಲೆನೋ, ಬೀಳುತ್ತೋ ಇಲ್ಲ ಅದು ಗೊತ್ತಿಲ್ಲ ಗೈಸ್. ಬಿದ್ದರೆ ಹೆಂಗೋ ಒಂದು ಯಶವಂತಪುರ ಕಡೆ ಎಲ್ಲರೂ ವಿದ್ಯಾರಣ್ಯಪುರಂ ಕಡೆ ಬಿದ್ದರೆ ಸಾಕು, ಒಂದು 1,200 ಚಿಲ್ಲರೆ ಆಗುತ್ತೆ. ನೋಡೋಣ, ಕೊಡ್ತಾನೆ. ಗಿಟ್ರು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಪೋಟ್ರು, ರ್ಯಾಪಿಡೋ, ಓಲಾ ಮತ್ತು ಊಬರು 4 ಇರೋದು ನನ್ನ ಹತ್ರ ಅಪ್ಲಿಕೇಶನು. ಸ್ವಿಗ್ಗಿ, ಝೊಮ್ಯಾಟೊ ಓಪನ್ ಮಾಡೋಕ್ಕಾಗಲ್ವಲ್ಲ, ಅದು ಓಪನ್ ಮಾಡ್ಕೋಬೇಕಾದ್ರೆ ಝೋನಲ್ಲಿ ಹೋಗ್ಬೇಕು, ಶಿಫ್ಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆಲ್ಲ ಪ್ರಾಬ್ಲಮ್ಸ್. ಇದು ಹಂಗಲ್ಲ, ಎಲ್ಲಾದರೂ ಲಾಗಿನ್ ಆಗೋ ಒಟ್ಟಿನಲ್ಲಿ ಆಲ್ ಓವರ್ ಬೆಂಗಳೂರಲ್ಲಿ ಮಾತ್ರ ಆಗಿಬಿಡುತ್ತೆ. ಬೇರೆ ಸಿಟಿಯಲ್ಲಿ ಇದೆ, ಆ ಸಿಟಿಯಲ್ಲಿ ಮಾತ್ರ ಲಾಗಿನ್ ಆದರೆ ಮಾತ್ರ ಲಾಗಿನ್ ಆಗುತ್ತೆ. ಅದು ಬೆಂಗಳೂರು ಸಿಟಿ ಇದೆಯಲ್ಲ, ಅದಕ್ಕೆ ಬೆಂಗಳೂರಲ್ಲಿ ಮಾತ್ರ ಲಾಗಿನ್ ಆಗುತ್ತೆ. ಇವಾಗ ಹೋಗ್ತಾ ಇದ್ದೀನಿ ಹಾಗೆ, ನೋಡೋಣ ಹೇಳಾದರೂ ಕೊಟ್ಟರೆ. ಗೈಸ್ ಎಲ್ಲಪ್ಪ ಬಂದೆ ಅಂದರೆ ಯಾವುದೂ ರೈಡ್ ಬೀಳಿಲ್ಲ ಗೈಸ್. ಇವಾಗ ಟಿ ದಾಸರಳ್ಳಿ ಹತ್ರ ಬಂದಿದ್ದೀನಿ, ಸಿಗ್ನಲ್ ಹತ್ರ ಒಂದು ಬೀಳಿಲ್ಲ. ಅಲ್ಲಿ ನೆಲಮಂಗಲಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅನ್ಕೊತೀನಿ. ಅಣ್ಣ ಯಾವ ಕಡೆ ಹೋಗ್ತಿದ್ಯಾ? ಬನ್ನಿ ಗೈದು, ಟೋಟಲ್ 900 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ 3 ಅವರ್ 3.5 ಗಂಟೆಲಿ. ಮತ್ತು ನೀವು ಎಷ್ಟು ಹೊಡೆದಿರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಈ ರೀತಿ ತೋರಿಸ್ಬಿಡ್ತೀನಿ. ಊಬರಲ್ಲಿ ಎಷ್ಟು ಹೊಡೆದಿದೆ? 318 ಊಬರಲ್ಲಿ, ಮತ್ತು ರ್ಯಾಪಿಡೋದಲ್ಲಿ 599, ಆಲ್ಮೋಸ್ಟ್ 900 ಚಿಲ್ಲರೆ ಹೊಡೆದಿದ್ದೀನಿ ಗೈಸ್. ಅಂದರೆ ಚಿಲ್ಲರೆ ಅಂದ್ರೆ ಒಂದು 10-20 ರೂಪಾಯಿ ಅಷ್ಟು ಹೊಡೆದಿರೋದು. 900 ರೂಪಾಯಿ ರೌಂಡ್ ಅಪ್ ಇಟ್ಕೊತೀನಿ ನಾನು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮತ್ತೆ ಸಂಜೆ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾರೆ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.